ಅಷ್ಟೇ. ಇಲ್ಲ ರೀ, ನನಗೆ ಯಾಕೋ ಆ ವಯಸ್ಸಾದವರು ದುಡ್ಡಿಗೋಸ್ಕರ ಇದೆಲ್ಲ ಹೇಳಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಹಾಗೇನಾದ್ರೂ ಅವ್ರು ದುಡ್ಡಿಗೋಸ್ಕರ ಹೇಳಿದ್ದಿದ್ರೆ ನಾನು ದುಡ್ಡು ಕೊಟ್ಟಾಗ ಅವ್ರು ಯಾಕೆ ವಾಪಸ್ ಕೊಡ್ತಿದ್ರು ಹೇಳಿ? ಅದು ಅಲ್ಲದೆ ನಮ್ಮನೇಲಿ ನಡೆದಿರೋ ವಿಷಯ ಎಲ್ಲ ಅವ್ರಿಗೆ ಹೇಗೆ ಗೊತ್ತು ಹೇಳಿ? ಅದನ್ನೆಲ್ಲ ಹೇಳಿದ್ರು ಅವರು. ನಮಗ್ ಬಿಟ್ಟು ಬೇರೆ ಇನ್ಯಾರ್ಗ್ರಿ ಗೊತ್ತು ಈ ವಿಷಯ ಎಲ್ಲ? ಹೊಸು, ಬೆಂಕಿನ ಮುಟ್ಟಿದ್ರೆ ಕೈ ಸುಡುತ್ತೆ ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಅವ್ರೇನೋ ಹೊಟ್ಟೆ ಪಾಡಿಗೆ ಹೇಳಿದಾರೆ, ಅದನ್ನ ಯಾಕೆ ನೀನ್ ತಲೆಗೆ ಹಾಕೋತೀಯ? ಬಿಟ್ಟಾಕು. ಆ ವಯಸ್ಸಾದವ್ರು ಹೇಳಿದ್ದು ನನ್ನ ಕಿವಿಲಿ ಇನ್ನೂ ಗುಯಿಂಗುಡ್ತಾ ಇದೆ. ನನ್ಗೆ ಯಾಕೋ ಅವ್ರು ಹೇಳಿದ್ದೆಲ್ಲ ಸತ್ಯ ಆಗುತ್ತೇನೋ ಅಂತ ನನ್ ಮನ್ಸ್ಗೂ ಅನ್ಸ್ತಾ ಇದೆ. ಸರಿ ಆಯ್ತು, ಈಗೇನ್ ಮಾಡ್ಬೇಕು ಅಂತೀಯ? ನಮ್ಮ ಮನೆಯವ್ರಿಗೇನೂ ಆಗ್ಬಾರ್ದು ಅಂದ್ರೆ ಮೊದಲು ಈ ವಿಷಯನ ಕೋದಂಡಂಗೆ ಹೇಳಿ ಈ ಎಂಗೇಜ್ಮೆಂಟ್ನ ನಿಲ್ಸ್ಬಿಡ್ಬೇಕು. ಅಲ್ಲ, ಇದನ್ನ ನೀನ್ ನಂಬೋದು, ಅಬ್ಬಬ್ಬ ಅಂದ್ರೆ ನಿಮ್ಮ ಅಮ್ಮನೂ ನಂಬೋದು. ಆದ್ರೆ ಕೋದಂಡ ನಂಬ್ತಾನ? ನಂಬಲ್ಲ. ಅದು ಅಲ್ಲದೆ ಇನ್ನೊಂದು 2 ದಿವಸದಲ್ಲೇ ಎಂಗೇಜ್ಮೆಂಟ್ ಇದೆ, ಹೇಗೆ ನಂಬ್ತಾನೆ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ ಮಾತು ನಿಜ ಆಗ್ಬಾರ್ದು ಅಂತಂದ್ರೆ ಆ ಮಾಯಾ ಈ ಮನೆಗೆ ಸೊಸೆ ಆಗೋದನ್ನ ತಡಿಬೇಕು. ಅದೊಂದೇ ನಮ್ಗುಳ್ದಿರೋ ದಾರಿ. ಅಣ್ಣ ಎಷ್ಟಾಯ್ತು? 60 ರೂಪಾಯಿ ಆಯ್ತಮ್ಮ. ಇದೇನಿದು, ನನ್ನ ಕೈ ಗ್ರೀಸ್ ಆಗಿದೆಯಲ್ಲ. ಗ್ಯಾರೇಜಲ್ಲಿ ಏನಾದ್ರೂ ಗ್ರೀಸ್ ಅಂಟ್ಕೊಂತ? ಸ್ವಲ್ಪ ಲೇಟ್ ಆಯ್ತು, ಬೇಗ ಕೊಡಿ ಮೇಡಮ್, ಹೊರಡಬೇಕು. ತಗೊಳ್ಳಿ. ತಗೊಳ್ಳಿ. ಹಾಗಾದ್ರೆ ಆ ಗ್ಯಾರೇಜಲ್ಲಿ ಇದ್ದಿದ್ ಮೆಕ್ಯಾನಿಕ್ಕು ಮತ್ತೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ ರೌಡಿ ಇಬ್ರು ಒಂದೇನಾ? ಒಂದ್ ವೇಳೆ ನನ್ ಗ್ಯಾರೇಜಿಗೆ ಯಾಕೆ ಹೋಗಿದ್ದೆ ಅಂತ ಅವನಿಗೆ ಗೊತ್ತಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ನಾ? ಅಂದ್ರೆ ನನ್ನ ಆಕ್ಸಿಡೆಂಟ್ ಬಗ್ಗೆ ಅಂದ್ಕೊಂಡಿದ್ದು ಸರಿಯಾಗಿದ್ಯಾ? ಆ ಮಾಯಾ ಬೆಳಗ್ಗೆ ನಿಜವಾಗ್ಲೂ ಬಟ್ಟೆ ವಿಷಯಕ್ಕೆ ಕಾಲ್ ಮಾಡಿದ್ಲಾ, ಅಥವಾ ಇದೆಲ್ಲ ಬರೀ ಕೋಇನ್ಸಿಡೆನ್ಸಾ? ಇಲ್ಲ, ನಿಜವಾಗ್ಲೂ ಕಾರ್ ಆಕ್ಸಿಡೆಂಟ್ ಆಗಿದ್ದಕ್ಕೂ ಮಾಯಾ ಮೆಕ್ಯಾನಿಕ್ಕಿಗೆ ಕಾಲ್ ಮಾಡಿರೋದಕ್ಕೂ ನಾನದನ್ನ ಹುಡ್ಕೊಂಡು ಹೋಗಿದ್ದಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? ಅಥವಾ ನಾನೇ ಏನೇನೋ ಕಲ್ಪನೆ ಮಾಡ್ಕೊಂಡು ಕತೆ ಕಟ್ಕೋತಾ ಇದ್ದೀನ? ಅಶ್ಯೋ, ಈ ಗೊಂದಲಗಳ ನಡುವೆ ನನ್ನ ತಲೆ ಚಿಟ್ಟು ಹಿಡಿತಿದೆ. ಏನಪ್ಪ ಮಾಡೋದೀಗ? ಯಾವ ದಾರಿ ಕೂಡ ಸರಿಯಾಗಿ ಕಾಣ್ತಾ ಇಲ್ಲ. ಇದರಿಂದ ಹೊರಗೆ ಬರೋದಾದ್ರೂ ಹೇಗೆ? ಸತ್ಯ ಏನು ಅಂತ ಪೂರ್ತಿಯಾಗಿ ಗೊತ್ತಾಗೋ ತನಕ ಅಲ್ಲಾಗಿರೋದ್ನೆಲ್ಲ ಮನೆಯವ್ರು ಯಾರಿಗೂ ಹೇಳೋದು ಬೇಡ. ಬಾವ ಸಾಕ್ಷಿ ಕೇಳಿದ್ರು ತಾನೆ. ಹೇಗೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನ್ನ ಮೇಲೆ ಅಟ್ಯಾಕ್ ಮಾಡಿದವರು ಯಾರು ಅಂತ ಗೊತ್ತಾದ್ರೆ ನನ್ನೆಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರೋದು ಒಳ್ಳೇದು. ಅಮ್ಮ, ನಾವ್ ಅನ್ಕೊಂಡಿರೋ ಕೆಲ್ಸ ಆಗಿರುತ್ತೆ ಅಲ್ವಾ? ನಮ್ ದಾರಿ ಗಡ್ಡ ಇದ್ದಿದ್ ಪೀಡೆ ಪರ್ಮನೆಂಟ್ ಆಗಿ ತೊಲಗಿರ್ತಾಳೆ. ಮಾಯಾ, ಕೆಲ್ಸ ಆಗೋ ಮುಂಚೆ ಖುಷಿ ಪಡ್ಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು. ಸುಮ್ನಿರಮ್ಮ ನೀನು. ಏನೋ ಲಾಸ್ಟ್ ಟೈಮ್ ಹಂಗಾಯ್ತು, ಬದುಕ್ ಬಂದ್ಲು. ಪ್ರತಿ ಸಲ ಹಂಗೆ ಆಗತ್ತಾ? ಏನೋ ಅವಳ ಲಕ್ ಚೆನ್ನಾಗಿತ್ತು, ಬದುಕ್ ಬಂದ್ಲು. ಕೃಷ್ಣ ಹೋಗಿ ಕಾಪಾಡ್ದ. ಈ ಸಲ ಆ ದೇವ್ರ್ ಬಂದ್ರು ಕಾಪಾಡಕ್ ಆಗಲ್ಲ. ಆ ವಂಶಿ ಬಗ್ಗೆ ನೀನಿನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮಾಯಾ. ಅಮ್ಮ, ನೀನ್ ಆ ವಂಶಿಗೆ ಸುಮ್ನೆ ಬಿಲ್ಡಪ್ ಕೊಡ್ತಿದ್ಯಾ. ನೀನ್ ಫಸ್ಟ್ ನಿನ್ ಮಗಳನ್ನ ಅರ್ಥ ಮಾಡ್ಕೋ ಸಾಕು. ಸಾಕ್ ಸುಮ್ನಿರೆ. ನಿನ್ನ ಹುಟ್ಟದಾಗಿಂದ ನೋಡ್ತಾ ಇದ್ದೀನಿ, ಒಂದ್ ಕೆಲ್ಸನಾದ್ರೂ ನೆಟ್ಟಗ್ ಮಾಡಿದ್ಯಾ? ಅದಕ್ಕೆ ಹೇಳ್ತಾ ಇರೋದು, ಈ ಕೆಲ್ಸ ಆಗೋವರೆಗೂ ಸ್ವಲ್ಪ ಸುಮ್ನೆ ಇರು. ಆ ದೇವ್ರು ಬಂದ್ರು ವಂಶಿನ ಕಾಪಾಡಕ್ ಆಗಲ್ಲ. ಆ ತೋಳಗಳು ಇಷ್ಟೊತ್ತಿಗೆ ಆ ಹಸುನ ಬೇಟೆ ಆಡಿರ್ತವೆ.
ಈ ಸಲ ಏನಾದ್ರೂ ಎಡವಟ್ಟಾಗಿ ಆ ವಂಶಿ ಜೀವಂತವಾಗಿ ಬಂದ್ಲು ಅಂದ್ರೆ ನಾವಿಬ್ರು ಜೀವ ಕಳ್ಕೋಬೇಕಾಗತ್ತೆ. ಅದನ್ನ ನೆನ್ಪಿಟ್ಕೋ. ಅಮ್ಮ, ನಿನ್ ಮಗಳ ಮೇಲೆ ನಿಂಗೊಂಚೂರು ನಂಬಿಕೆ ಇಲ್ಲ. ಆ ಮೆಕ್ಯಾನಿಕ್ ಕಾಲ್ ಮಾಡ್ತಾನೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ.